ಸೊ ಜಾಗೃತದಲ್ಲಿ ನಮಗೆ ನಮ್ಮ ಬಗ್ಗೆನೇ ಕೀಳಿರಿಮೆ ಇರೋದ್ರಿಂದ ಜಾಗೃತದಲ್ಲಿ ಜಗತ್ತಿನಲ್ಲಿ ಏನನ್ನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಆದ್ರೆ ಸ್ವಪ್ನದಲ್ಲಿ ನಾನು ಸೃಷ್ಟಿ ಮಾಡ್ತೇನೆ. ನಾನೊಂದು ಲಡ್ಡು ತಿನ್ಬೇಕು ಅನ್ಕೊಳ್ತೇನೆ, ಹೋಗ್ತಾ ಇದ್ರೆ ಅದು ಲಡ್ಡುವಿನ ಒಂದು ಬೆಟ್ಟ ಬಂದ್ಬಿಡುತ್ತೆ, ಅಥವಾ ಚಾಕ್ಲೇಟಿನ ಒಂದು ಸರೋವರ ಬಂದ್ಬಿಡುತ್ತೆ. ಸೊ ಹೀಗಾಗಿ ನಮ್ಮನ್ನ ಸೃಷ್ಟಿಕರ್ತ ಅಂತ ಹೇಳೋದಕ್ಕೆ ಪ್ರೂಫ್ ಸಿಗೋದೇ ಈ ಸ್ವಪ್ನ ಪ್ರಪಂಚದಲ್ಲಿ ಅಂತ. ಹಾಗಾದ್ರಲ್ಲಿ ಕೇವಲ ಸ್ವಪ್ನದಲ್ಲಿ ಸ್ವಪ್ನ ಪ್ರಪಂಚ ಮಾತ್ರ ಇರುತ್ತಾ? ಇಲ್ಲಪ್ಪ, ಇದರಲ್ಲಿ ಬಹಳಷ್ಟು ಲೇಯರ್ಗಳಿದೆ, ಅದನ್ನ ಚರ್ಚೆ ಮಾಡೋಣ. ಜೊತೆಗೆ ಏನಾಗತ್ತೆ, ನೀವು ಗಮನಿಸಬೇಕಾಗಿರೋದು ಏನಂತಂದ್ರೆ, ಆ ಪ್ರಪಂಚವನ್ನ ನೋಡುವ ವ್ಯಕ್ತಿ ಕಣ್ಮರೆಯಾಗಿದ್ದಾನೆ. ಸ್ವಪ್ನದ ಪ್ರಪಂಚವನ್ನ ನೋಡುವ ವ್ಯಕ್ತಿ ಕಣ್ಮರೆಯಾಗಿದ್ದಾನೆ. ಹೀಗಾಗಿ ದುಃಖ ಪ್ರಪಂಚದಲ್ಲಿದೆ, ಜಾಗೃತದಲ್ಲಿದೆ, ದುಃಖ ಸ್ವಪ್ನದಲ್ಲೂ ಇದೆ. ಯಾಕಂದ್ರೆ ಅದನ್ನ ನೋಡುವವ ಸಬ್ಜೆಕ್ಟ್ ಕಳೆದೋಗಿದ್ದಾನೆ.